ನಮಸ್ತೆ. ಬದುಕಿನ ಕತೆಗೆ ಸ್ವಾಗತ. ಆ ಹೆಂಗ್ಸುತ್ತನೇ ಹೇಳಕ್ಕಾಗಲ್ಲ, ಆ ರಾಕ್ಷಸಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ತನ್ನ ಫಾಲೋವರ್ಸ್ ಹೆಚ್ಚಿಸಬೇಕು ಅಂತ ಯೋಚನೆ ಮಾಡ್ತಾಳೆ. ಒಂದು ಪ್ಲಾನ್ ಮಾಡ್ತಾಳೆ. ಆ ಪ್ಲಾನ್ ಆಕೆ ಯೋಚನೆ ಮಾಡಿದಂತೆ ಸಖತ್ತಾಗಿ ವರ್ಕ್ ಆಗುತ್ತೆ. ಎಲ್ಲ ನನ್ನ ಸಪೋರ್ಟಿಗೆ ನಿಲ್ತಾರೆ ಅಂತ ಒಂದು ಯೋಚನೆ ಮಾಡಿದ್ಲು. ಅಲ್ಲಿ ಸ್ವಲ್ಪ ತಪ್ಪಾಯ್ತು. ಆದ್ರೆ ಆಕೆ ಯೋಚನೆ ಮಾಡಿದಂತೆ ಒಂದು ವಿಡಿಯೋಗೆ 3 ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸ್ ಬರುತ್ತೆ. ನಂತರ ನಡೆದಿದ್ದು ಇನ್ನೂ ಘನಘೋರ. ಆ ಒಂದು ವಿಡಿಯೋದಿಂದಾಗಿ ಒಬ್ಬ ವ್ಯಕ್ತಿಯ 38ರ ಪ್ರಾಯದ ವ್ಯಕ್ತಿಯ ಜೀವವೇ ಹೋಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಿದೆ, ತುಂಬಾನೇ ಸದ್ದು ಮಾಡ್ತಿದೆ. ಜಸ್ಟಿಸ್ ಫಾರ್ ದೀಪಕ್ ಎಂಬ ಹ್ಯಾಶ್ ಟ್ಯಾಗ್ ಓಡ್ತಿದೆ. ಘಟನೆ ನಡೆದಿರೋದು ಕೇರಳದ ಕೊಯ್ಕುಡ್ನಲ್ಲಿ. ಸಾರ್ವಜನಿಕ ಬಸ್ ಎದ್ದು ಪ್ರಯಾಣ ಮಾಡ್ತಾ ಇರ್ತಾರೆ. ರಶ್, ಇಲ್ಲಿದು ಬಸ್ಗಳ ರಶ್ ಇರುವಾಗ ಹೇಗಿರುತ್ತೆ ಗೊತ್ತು. ಅದರಲ್ಲೂ ಫ್ರೀ ಬಸ್ ಸಿಕ್ಕಿದಾಗ ನಾವು ಒಂದು ಬಸ್ ಒಳಗೆ ನುಗ್ಗಿ ಹೋಗ್ಬೇಕಾದ್ರೆ ನಮ್ ಕೈ ಕಾಳುಗಳೇ ಸರಿ ಇರುತ್ತಾ, ನಮ್ ಸೀಟ್ ಸಿಗೋ ಅಷ್ಟರಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹತ್ತುತ್ತೀವಿ. ಇಲ್ಲಿ ಒಬ್ರು ಮೈ ತಟ್ಟಿತ್ತು, ಕೈ ತಟ್ಟಿತ್ತು, ಈ ರೀತಿ ವಿಡಿಯೋ ಮಾಡಕ್ಕೆ ಹೋದ್ರೆ ಉಂಟಲ್ಲ, ಜೀವನ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಈಕೆ ಸಾರ್ವಜನಿಕ ಬಸ್ಸಿನಲ್ಲಿ ನಿಂತಿರ್ತಾಳೆ, ಪ್ಲಾನ್ ಮಾಡ್ತಾಳೆ, ನಾನೊಂದು ವಿಡಿಯೋ ಮಾಡ್ಬೇಕು. ಈ ಜನ ನಿಂತಿದ್ದಾರೆ, ಯಾರಾದ್ರೂ ನನ್ನ ಟಚ್ ಮಾಡಿ ಮಾಡ್ತಾರೆ, ಯಾಕೆಂದ್ರೆ ಅಷ್ಟು ರಶ್ ಇದೆ, ಟಚ್ ಆಗೇ ಆಗತ್ತೆ. ಇದೇ ನನಗೆ ತಕ್ಕ ಸಂದರ್ಭತೆ ಬೆಳೆಸಿ ವಿಡಿಯೋನ ಹೀಗೆ ಹಿಡಿತಾಳೆ. ಅಲ್ಲಿ ಆ ವಿಡಿಯೋದಲ್ಲಿ ಈಕೆಗೆ ಬಲಿಪಶು ಆಗ್ಬೇಕಾದ ವ್ಯಕ್ತಿ ಸ್ವಲ್ಪ ದೂರದಲ್ಲಿ ನಿಂತಿರ್ತಾರೆ. ಈಕೆಯೇ ಹೀಗೆ ತಿರುಗಿ ಹೋಗಿ ಆತನ ಸಮೀಪ ನಿಲ್ತಾಳೆ. ಆತನ ಕೈಯಲ್ಲಿ ಬ್ಯಾಗ್ ಇರುತ್ತೆ, ಹೀಗೆ ಇಟ್ಕೊಂಡಿರ್ತಾನೆ. ಬ್ಯಾಗ್ ರಶ್ ಅಲ್ವಾ, ಹೀಗಿರುವಾಗ ಹೀಗೆ ಕೈ ಒಂದೇ ಲೆವೆಲ್ ಇರುವಾಗ ಈಗ ತಟ್ಟುತ್ತೆ. ಕೆಲವೊಮ್ಮೆ ಚಲಿಸುತ್ತಿರುವ ಬಸ್ಸಲ್ಲಿ ನಾವು ಹಿಂಗೆ ಕಲ್ಲುಗೊಮ್ಮೆ ನಿಲ್ಲಕ್ಕಾಗಲ್ಲ. ಸ್ವಲ್ಪ ದೂರ ನಿಲ್ಲುವ ಎಲ್ಲ ಒಂದು ಅಲ್ಲಿ ಸ್ಪೇಸ್ ಕಾಣ್ತಿದ್ರು, ಹೋಗಿ ಹತ್ರ ಅಂಟುಕೊಂಡು ನಿಂತು ಆತನ ಕೈ ಈಕೆ ಎದೆ ತಟ್ಟುತ್ತೆ. ಆ ಒಂದು ವಿಡಿಯೋನು ಸ್ಲೋ ಮೋಷನ್ ಅಲ್ಲಿ ಎಡಿಟ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಬಿಟ್ಟು ಹೇಳ್ತಾಳೆ, ಸಮಾಜವೇ ನಿಮಗೆ ಬಿಟ್ಟಿದ್ದು ಅಂತ. ಸಮಾಜ ಈ ವಿಡಿಯೋ ಹೊರಗೆ ಬರ್ತಿದ್ದಂತೆ ಇದಾ ಆ ವ್ಯಕ್ತಿಯನ್ನು ಹಿಗ್ಗಾಮುಗ ಒಂದು ಕಾಮುಕ ವ್ಯಕ್ತಿಯಲ್ಲಿ ಚಿತ್ರಣ ಮಾಡುತ್ತೆ. ಮೀಡಿಯಾಗಳು ಕೂಡ ಹಾಗೆ ಚಿತ್ರಣ ಮಾಡುತ್ತೆ. ಆತನಿಗೆ ವಿಷಯನೇ ಗೊತ್ತಾಗಲ್ಲ. ಆತ ತನ್ನ ಪಾಡಿಗೆ ಬಂದಿರ್ತಾನೆ. ಆ ಬಸ್ಸಿನಲ್ಲಿ ಏನಾದ್ರು ಗಲಾಟೆ ಆಗಿದ್ರು ಓಕೆ, ಈಕೆ ಹಾಗೇನು ಮಾಡೋದಿಲ್ಲ. ಸುಮ್ಮನೆ ನಿಂತು ಬಿಟ್ಟು ಮನೆಗೆ ಬಂದು ವಿಡಿಯೋ ಎಡಿಟ್ ಮಾಡಿ ತನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತಾಳೆ ಅಷ್ಟೇ. ಆಕೆ ಹೆಸರು ಸುನ್ಸಿತಾ ಮುಸ್ತಾಫಾ. ಈಕೆ ತನ್ನ ವಿಡಿಯೋವನ್ನು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಡ ಬರೋಬರ ವ್ಯೂಸ್. ಏನ್ ವ್ಯೂಸ್! ಆವಾಗ ಆ ವ್ಯಕ್ತಿಯ ಕೆಲವು ಫ್ರೆಂಡ್ಸ್ ಅದನ್ನ ನೋಡ್ಬಿಟ್ಟು ಈತ ದೀಪಕ್ ತರ ಇದ್ದಾನಲ್ಲ ಅಂತ ಫೋನ್ ಮಾಡ್ತಾರೆ. ಈ ವ್ಯಕ್ತಿ ಆ ವಿಡಿಯೋ ನೋಡಿ ಸಿಕ್ಕಾಬಟ್ಟೆ ಗಾಬರಿಗೊಳಗಾಗ್ತಾರೆ. ಏನ್ ಮಾಡ್ಬೇಕೆಂತ ಗೊತ್ತಾಗಲ್ಲ. ಏಕೆಂದ್ರೆ ತಾನು ಮಾಡಿಲ್ಲ ಫಸ್ಟ್ ಆಫ್ ಆಲ್ ಆ ರೀತಿ. ಅಲ್ಲದೆ ನನ್ನನ್ನು ಈ ರೀತಿ ಎಲ್ಲರೂ, ನನ್ನ ಸ್ಟಾಫ್, ನನ್ನ ಆಫೀಸಲ್ಲಿ ಈ ರೀತಿ ಎಲ್ಲ ನೋಡ್ತಿದ್ದಾರೆ. ಎಲ್ಲರೂ ಆಫೀಸ್ ಬಾಸ್ ಇಂದ ಎಲ್ಲರೂ ಕಾಲ್ ಮಾಡ್ತಿದ್ದಾರೆ. ಅವಮಾನ ಸಹಿಸಕ್ಕಾಗದೆ ವಯಸ್ಸಾದ ತಂದೆ ತಾಯಿನ ಆತ ಒಬ್ಬನೇ ನೋಡ್ಬೇಕಾಗತ್ತೆ. ಅದು ಏನು ಅವರಿಗೆ ನೆನಪಿಗೆ ಬರದೇ ಇಲ್ಲ. ಈ ಅವಮಾನ ಸಹಿಸ್ಕೊಳ್ಳೋ ಒಂದು ಮನಸ್ಸು ಆತನಿಗೆ ಇರದೇ ಇಲ್ಲ. ಹೋಗಿ ನೇಣಿಗೆ ಶರಣಾಗ್ಬಿಡ್ತಾರೆ. ಅಲ್ಲಿಂದ ಕತೆ ಈಗ ಇನ್ನೊಂದು ವರ್ಷನಲ್ಲಿ ತಿರುಗತ್ತೆ. ಈಕೆ ಅಷ್ಟರವರೆಗೆ ಹೀರೋಯಿನ್ ಆಗಿದ್ಲು. ಈಕೆ ಬಯಸಿದಂತೆ ವ್ಯೂಸ್ ತುಂಬಾ ಬರ್ತಿತ್ತು, ಎಲ್ಲ ಈಕೆ ಸಪೋರ್ಟ್ ನಿಂತಿದ್ರು. ಯಾವಾಗ ವ್ಯಕ್ತಿ ಆತ್ಮಹತ್ಯೆಗೆ ಒಳಗಾಗ್ತಾರೋ ಸೋಷಿಯಲ್ ಮೀಡಿಯಾದ ಪವರ್ ಏನಂತ ಈಗ ಆಕೆಗೆ ಅರ್ಥ ಆಗಿದೆ. ಇದು ಬೇಕಾಗಿರೋದು ನಿಜವಾಗ್ಲು. ಎಷ್ಟೋ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇದು ಆಗ್ಬೇಕಾಗಿದೆ. ನಮ್ ಕೈಲಿ ಸೋಷಿಯಲ್ ಮೀಡಿಯಾ ಇದೆ, ನಮಗೆ ಬಾಯಿಗೆ ಬಂದಂತೆ ಆಡ್ಬೋದು. ಯಾರನ್ನ ಬೇಕಾದ್ರೆ ತೇಜೋವಧೆ ಮಾಡ್ಬೋದು. ಆಡಿ ನಡಿತೀವಲ್ಲ ನಮ್ಮ ವ್ಯೂಸ್ ರೀಚಿಗೋಸ್ಕರ, ಅಂತವ್ರಿಗೆ ಇಂಥ ಒಂದು ಶಿಕ್ಷೆ ಆಗ್ಬೇಕಾಗಿದೆ. ಸೋಷಿಯಲ್ ಮೀಡಿಯಾ, ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಆಕೆ ಫೇಮಸ್ ಆಗಕ್ಕೆ ಬಯಸಿದ್ಲೋ ಅದರಲ್ಲಿ ಆಕೆ ಕುಖ್ಯಾತಿ ಆದ್ಲು. ಕುಖ್ಯಾತಿ ಆಗಿದ್ದು ಮಾತ್ರ ಅಲ್ಲ, ಪ್ರತಿಯೊಂದು ಇನ್ಫ್ಲೂಯೆನ್ಸರ್ ಇಲ್ಲಿ ಜಾತಿ ನೋಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ, ಹೆಣ್ಣು ಗಂಡು ಏನು ನೋಡ್ಲಿಲ್ಲ, ಎಲ್ಲರೂ ಆಕೆ ವಿರುದ್ಧ ವಿಡಿಯೋಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಕೆ ವಿರುದ್ಧ ಮುಗಿಬಿದ್ರು. ಲಾಯರ್ಸ್ಗಳು ವಾಲಂಟರಿ ಆಗಿ ಅವರ ದೀಪಕ್ ಅವರ ಫ್ಯಾಮಿಲಿ ಕಡೆಗೆ ಬಂದ್ರು. ನಾವು ಜಸ್ಟಿಸ್ ತಂದು ಕೊಡ್ತೀವಿ, ಜಸ್ಟಿಸ್ ಫಾರ್ ದೀಪಕ್ ಎಂಬ ಹ್ಯಾಶ್ ಟ್ಯಾಗ್ ಓಡಕ್ ಸ್ಟಾರ್ಟ್ ಆಯ್ತು. ಈ ಕೇರಳ ದೀಪಕ್ ಪರ ನಿಂತಿದೆ. ಅಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ. ಆಕೆ ಮುಸ್ಲಿಮು, ಈತ ಹಿಂದೂ, ಹಂಗೆ ಯಾವ ಒಂದು ಧರ್ಮವನ್ನಲ್ಲಿ ತರಲಿಲ್ಲ. ಬರೀ ಮನುಷ್ಯತ್ವದ ದೃಷ್ಟಿಯಿಂದ ನೋಡ್ಲಾಗಿದೆ. ಇನ್ನು ಗಂಡು, ಆಕೆ ಹೆಣ್ಣು, ಅಯ್ಯೋ ಈತ ಮಾಡಿ ಸರಿಯಾ, ಕೆಲವರಷ್ಟೇ ಅಲ್ಲಿ ಇಲ್ಲಿ ಬಾಬಾ ಅಂತ ಹೇಳ್ತಿದ್ರೆ ಹೊರತು ಎಲ್ಲರೂ 99% ಇಲ್ಲಿ ನ್ಯಾಯದ ಪರವಾಗಿ ನಿಂತಿದ್ದಾರೆ. ದೀಪಕ್ ಎಂಬ ವ್ಯಕ್ತಿಯ ಕಡೆ ನಿಂತಿದ್ದಾರೆ. ಇಲ್ಲಿ ದೀಪಕ್ ಸರಿಯ ತಪ್ಪು ಅನ್ನೋದಕ್ಕಿಂತ ಈಕೆ ತಪ್ಪು ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಆಕೆ ಇದನ್ನು ಪ್ರತಿಭಟಿಸಲೇಬೇಕಂದಿದ್ರೆ ಬಸ್ನಲ್ಲೇ ಪ್ರತಿಭಟಿಸಬಹುದಾಗಿತ್ತು. ಆದಾಗ ವಿಡಿಯೋ ಮಾಡಿಕೊಂಡು ಆತ ನನ್ನ ಟಚ್ ಮಾಡ್ಲಿ ತಿಳಿಯೋಗಿ ಹತ್ರ ನಿಲ್ಲೋ ಬದಲಿಗೆ
ಆತನ ಕೆನ್ನೆಗೊಂದು ಕೊಟ್ಟು ನೀನ್ ಯಾಕೆ ನನ್ನ ಟಚ್ ಮಾಡ್ತಿದ್ಯಾ ಅಂತ ಕೇಳ್ಬೋದಾಗಿತ್ತು. ಅದೇನೂ ಆಕೆ ಮಾಡ್ಲಿಲ್ಲ, ಅಲ್ಲಿ ಯಾವ ಸೀನು ಕ್ರಿಯೇಟ್ ಮಾಡ್ಲಿಲ್ಲ. ಸುಮ್ಮನೆ ಬಂದು ಈಗ ಇದೊಂದು ಅಲ್ಲ, ಈ ರೀತಿಯ ಒಂದು ವಿಡಿಯೋ ಮಾಡಿದ್ರೆ ವೈರಲ್ ಆಗತ್ತೆ ಗೊತ್ತು. ಎಷ್ಟೋ ಜನ ನಾವು ಇತ್ತೀಚೆಗೆ ಟ್ರೈನ್ ನಲ್ಲಿ ಸಮೇತ ಒಬ್ಬ ವ್ಯಕ್ತಿ ಒಂದು ಹುಡುಗಿನ ಈ ರೀತಿ ಅಬ್ಯೂಸ್ ಮಾಡ್ತಾ ಇದ್ರು. ಆ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಅಂತವರ ಮುಖವಾಡ ಕಳಿಸ್ಲೇಬೇಕು. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಆತನ ಪಾಡಿಂದ ಈಕೆ ಕಡೆ ತಿರುಗಿ ಕೂಡ ನೋಡ್ಲಿಲ್ಲ. ಆದ್ರೂ ಆತ ಟಚ್ ಮಾಡ್ದ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಸ್ಲೋ ಮೋಷನ್ ನಲ್ಲಿ ಹಾಕ್ತಾಳೆ. ಇಲ್ಲಿ ಉದ್ದೇಶ ತುಂಬಾ ಸ್ಪಷ್ಟವಾಗಿ ಕಾಣೋದು. ಬೇರೆ ಬೇರೆ ಆಂಗಲ್ ನಲ್ಲಿ ಸಮೇತ ಆಕೆ ವಿಡಿಯೋ ಶೂಟ್ ಮಾಡಿದಾಳೆ ಬಸ್ಸಿನೊಳಗೆ. ಇಲ್ಲಿ ಉದ್ದೇಶ ರೀಚ್. ಆತನ ಮನೆಯ ಸ್ಥಿತಿ ನೋಡಿದಾಗ ಎಂತರಿಗೂ ಒಂಥರ ಬೇಸರ ಆಗುತ್ತೆ. ಆತನ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ, ಗಂಡತಿ ಜೊತೆ ಏನೋ ಸಮಸ್ಯೆ ಆಗಿ ಹೋಗಿದ್ದು ಹೇಳ್ತಾರೆ. ಅದು ಚಿಕ್ಕ ಮಗುನೂ ಇದೆ ಆ ವ್ಯಕ್ತಿಗೆ. ಈತ ಒಬ್ಬನೇ ಮಗ ತಂದೆ ತಾಯಿಗೆ. ಈತ ದುಡಿದು ತಂದ ಹಣದಲ್ಲಿ ಕುಟುಂಬ ನಡೀತಾ ಇತ್ತು. ತನ್ನ ಪಾಡಿಗೆ ತಾನೇ ಇರ್ತಿದ್ದ ವ್ಯಕ್ತಿ. ಆ ವ್ಯಕ್ತಿಗೆ ಇಂಥ ಒಂದು ಅವಮಾನ ಉಂಟಾದಾಗ ಆತ ಪ್ರಾಣ ಕಳೆದುಕೊಳ್ತಾನೆ. ನಾಳೆ ಆ ತಂದೆ ತಾಯಿ ನೋಡುವರು ಯಾರು? ನಾವೇನೋ ಸೋಷಿಯಲ್ ಮೀಡಿಯಾದಲ್ಲಿ ತಂದು ಪೋಸ್ಟ್ ಹಾಕಿದ ತಕ್ಷಣ ನಾವು ಫೇಮಸ್ ಆಗ್ತೀವಿ. ಆ ತಂದೆ ತಾಯಿಗೆ ಉತ್ತರ ಹೇಳೋರು ಯಾರು? ಈಗ ಆಕೆ ತನ್ನ ಅಕೌಂಟ್ ಅನ್ನ ಪ್ರೈವೇಟ್ ಮಾಡಿದಾಳೆ. ಇನ್ನಷ್ಟು ಫನ್ನಿ ಥಿಂಗ್ ಏನು ಗೊತ್ತಾ, ಯಾವಾಗ ಆಕೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾಳೋ ಆಕೆಯ ವ್ಯೂವರ್ಸ್ ಸಂಖ್ಯೆ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ. ಯಾವಾಗ ಈ ವಿಡಿಯೋ ಕಾರಣದಿಂದ ಒಬ್ಬ ವ್ಯಕ್ತಿಯ ಸಾವಾಗುತ್ತೋ ಆಕೆಯನ್ನು ಫಾಲೋ ಮಾಡೋರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ. ವಿಷಯ ಹೇಳಕ್ಕಿಂತ ಈ ರೀತಿಯ ಒಂದು ಕಂಟೆಂಟ್ ಹಾಕಿದ್ರೆ ವ್ಯೂಸ್ ಬರುತ್ತೆ ಎಂಬ ಕಾರಣಕ್ಕೆ ಈಗ ಎಷ್ಟೋ ಹೆಣ್ಮಕ್ಳು ಮೈ ಮೇಲೆ ಬಟ್ಟೆ ಸರಿಯಾಗಿ ಧರಿಸತ್ತೆ ವಿಡಿಯೋ ಮಾಡ್ತಿದ್ದಾರೆ. ಕೆಟ್ಟದಾದ ಫ್ಯಾಮಿಲಿ ಡ್ರಾಮಾಗಳನ್ನ ಇಟ್ಕೊಂಡು ವಿಡಿಯೋ ಮಾಡ್ತಾರೆ. ಯಾರಿಗೂ ಬೇಕಾಗಿದ್ದು ಒಳ್ಳೆ ವಿಷಯ ಅಲ್ಲ. ಸೊ ಈಕೆ ಕೂಡ ಅಷ್ಟೇ, ತಾನು ಫೇಮಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ ಒಂದು ಟ್ರಿಕ್. ಇದಕ್ಕಿಂತ ಮೊದಲು ಲಾರಿ ಡ್ರೈವರ್ ಒಮ್ಮೆ ನನ್ನ ಉಗ್ದ ಅಂತ ಹೇಳ್ಬಿಟ್ಟು ಒಂದು ಸ್ಕೂಟಿಯಲ್ಲಿ ಹೋಗ್ತಾ ಒಂದು ವಿಡಿಯೋ ಮಾಡಿದ್ಲು. ಅದು ಆ ಮಟ್ಟಿಗೆ ರೀಚ್ ತಂದು ಕೊಡ್ಲಿಲ್ಲ ಆಕೆಗೆ. ನೆಕ್ಸ್ಟ್ ಮಾಡಿದ ವಿಡಿಯೋ ಇದಂತೂ ಅದ್ಭುತ ರೀಚ್ ತಂದು ಕೊಡ್ತು. ಒಬ್ಬ ವ್ಯಕ್ತಿಯ ಪ್ರಾಣನೇ ಹೋಯ್ತು. ಆದ್ರೆ ಈಗ ಆಕೆಯ ಮೇಲೆ FIR ದಾಖಲಾಗಿದೆ. ಆಕೆಯನ್ನು ಅರೆಸ್ಟ್ ಮಾಡಲಾಗಿದೆ. ಒಬ್ಬ ವ್ಯಕ್ತಿಯನ್ನು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರೇರೇಪಿಸಿದ ಒಂದು ಕೇಸ್ ಆಕೆಯ ಮೇಲೆ ದಾಖಲಾಗಿದೆ. ಇದು ಖಂಡಿತ ನಡಿಬೇಕು. ಸೋಷಿಯಲ್ ಮೀಡಿಯಾ ಅನ್ನೋದು ಒಂಥರ ಬೆಂಕಿ ಕಡ್ಡಿ ನಮ್ಮ ಕೈಲಿದ್ದಂತೆ. ಅದನ್ನ ಹೇಗೆ ನಾವು ಬೆಳೆಸ್ಕೊಳ್ತೀವಿ, ಅದರಿಂದ ಮನೆನೂ ಒತ್ತಿಸ್ಬೋದು, ದೀಪನೂ ಬೆಳಗ್ಬೋದು. ಇಲ್ಲಿ ಹೆಚ್ಚಿನವ್ರು ಮಾಡ್ತಿರೋದು ಬೇರೆ ರೂಟು. ಒಂದು ದಿನದಲ್ಲಿ ನಾವು ಫೇಮಸ್ ಆಗ್ಬೇಕು. ಟೈಮ್ ಇಲ್ಲ ನಮಗೆ, ನಾಳೆ ನಾಡ್ದಲ್ಲ. ಮತ್ತೆ ನಾವು ಫಾಲೋವರ್ಸ್ನ ಈ ಅಮುಕು ಡುಮುಕು ಹೇಳಿ ಫಾಲೋವರ್ಸ್ ಹೆಚ್ಚಿಸ್ ಮಾಡ್ತೀವಿ, ಏನು ಜನರೇ ಹೇಳಿ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಕೆಟ್ಟದಾಗಿ ನಮ್ಮನ್ನು ನಾವು ಬಿಂಬಿಸ್ಕೊಂಡು ನಮ್ಮ ಫಾಲೋವರ್ಸ್ ಜಾಸ್ತಿ ಆದ್ರೆ ಅಷ್ಟೇ ಸಾಕು. ಫೈನಲ್ ಆಗಿ ಬೇಕಾಗಿರೋದೇನು? ದುಡ್ಡು. ಅದು ಹೇಗ್ ಬಂದ್ರೆ ಏನಂತೆ, ಒಳ್ಳೆ ಕಂಟೆಂಟ್ ಮಾಡಿ ಕಷ್ಟಪಟ್ಟು ಮಾಡಬೇಕು ಅಂತ ಏನಿಲ್ಲ. ಈ ರೀತಿಯ ಒಂದು ವ್ಯೂಸ್ಗಳನ್ನ ಮಾಡ್ತಾ ಇದ್ರೆ, ಈ ರೀತಿಯ ಒಂದು ಕಂಟೆಂಟ್ ಮಾಡ್ತಾ ಇದ್ರೆ ಅದು ಕ್ಷಣಾರ್ಧದಲ್ಲಿ ವೈರಲ್ ಆಗುತ್ತೆ. ಕೆಟ್ಟದಾಗಿ ಆಡಿ ಹೇಳಿ ವೈರಲ್ ಆಗ್ಬೋದು, ಕೆಟ್ಟದಾಗಿ ಹುಚ್ಚನಂತೆ ವರ್ತಿಸಿ ವೈರಲ್ ಆಗ್ಬೋದು. ಇನ್ನೇನು ಸಂಸಾರದ ವಿಷಯಗಳನ್ನು ಸರಿಯಾಗಿದ್ರು ತನ್ನ ಫಾಲೋವರ್ಸ್ಗೆ ನಾವು ಡಿವೋರ್ಸ್ ಆಗ್ತಿದೀವಿ ಅಂತ ಹೇಳಿ ತಪ್ಪಾಗಿ ಮಾಹಿತಿಯನ್ನು ಇಟ್ಟು ವೈರಲ್ ಆಗ್ಬೋದು. ಈ ಎಲ್ಲ ಲಾಸ್ಟಿಗೆ ಬಂದು ಹೇಳಿದಾಯ್ತು, ಇಲ್ಲ ಅದು ಫೇಕ್, ಇಲ್ಲ ಅದು ಏಪ್ರಿಲ್ ಫುಲ್, ಈ ರೀತಿ ಒಂದು ಕಂಟೆಂಟ್ ಮಾಡಿ ಹಾಕಿದ್ರೆ ಮುಗೀತು. ಇದೇ ಈಗ ನಡೀತಿರೋದು. ಇದೆಲ್ಲ ನೋಡುವಾಗ ಸೋಷಿಯಲ್ ಮೀಡಿಯಾ ಎಂಬ ಒಂದು ಪ್ಲಾಟ್ಫಾರ್ಮ್ಗೂ ಸ್ವಲ್ಪ ಅಂಕುಶ ಬೇಕು ಅನಿಸ್ತಿದೆ ಅಲ್ವಾ?